ಇವತ್ತು ಮಾರ್ಕೆಟಲ್ಲಿ ಏನಾಗ್ಬಿಟ್ಟಿದೆ, ನೀವು ಹೋಗಿ ಜಾತಕ ಕೇಳಿದಾಗ ನನಗೆ ಕೆಲಸ ಆಗ್ತಾಯಿಲ್ಲ, ಅದಾಗ್ತಾಯಿಲ್ಲ, ಇದಾಗ್ತಾಯಿಲ್ಲ ಅಂತಂದಾಗ ಜ್ಯೋತಿಷರು ತಾಮಸಿಕವಾಗಿರ್ತಕ್ಕಂಥ ಹರಳುಗಳು ಕೊಡೋದು ಬಿಟ್ಬಿಟ್ಟು ಸಾತ್ವಿಕ ಹರಳನ್ನ ಕೊಡ್ತಾರೆ. ಸಾತ್ವಿಕ ಹರಳು, ಈ ಪರಾಶರ ಓದಿರೋರೆಲ್ಲ ಸ್ವಲ್ಪ ಹುಚ್ಚರನ್ಸುತ್ತೆ, ಅವರಿಗೆ ಮನೆಗಳ ವಿಚಾರ ಅರ್ಥ ಆಗಿಲ್ಲ. ಒಬ್ಬ ಪರಾಶರ ಸಿಸ್ಟಮ್ ನಾವು ನೋಡ್ತಾ ಇದ್ದೀವಿ, ನಾವು ಡಿವಿಷನಲ್ ಚಾರ್ಟ್ಸ್ ನೋಡ್ತಾ ಇದ್ದೀವಿ, ಅದು ನೋಡ್ತಾ ಇದ್ದೀವಿ ಅಂತಾರಲ್ಲ, ನಿಮಗೆ ಅಸ್ಟ್ರಾಲಜಿ ಸಂಪೂರ್ಣವಾಗಿ ಅರ್ಥ ಆಗಿಲ್ಲ. 3 ಲೆವೆಲ್ ಇರ್ತಕ್ಕಂಥದ್ದು. ಸಾತ್ವಿಕ ಲೆವೆಲ್ ಬಂದಾಗ 1ನೇ ಮನೆ, 5ನೇ ಮನೆ, 9ನೇ ಮನೆ ಉಂಗುರನೇ ಹಾಕಿಸಿರೋರು ಜಾಸ್ತಿ ಮಾರ್ಕೆಟಲ್ಲಿ. ತುಂಬ ಜನ ಹಾಳಾಗಿರೋರೇ ಉಂಗುರ ಹಾಕ್ಕೊಂಡು, ಉಂಗುರಗಳು ಹಾಕ್ಕೊಂಡೇ ಹಾಳಾಗಿದ್ದಾರೆ. ಯಾಕೆಂದರೆ ಇದು ಯಾಕೋ ಹಾಕ್ಕೊಂಡ್ಮೇಲೆ ಯಾಕೋ ಸೆಟ್ ಆಗಿಲ್ಲ ಅಂತ ತೆಗೆದು ಬಿಸಾಕಿರೋರೇ ಜಾಸ್ತಿ. ಯಾಕೆ? ನಿಮ್ಮ ಬಯಕೆ ತಾಮಸ, ಅಲ್ಲಿ ಕೆಲಸಗಾರ ಕಾರ್ಯ ಸಾತ್ವಿಕ. ಸಾತ್ವಿಕ ಅಂತಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ ಯಾರೋ ನಿಮ್ಮ ಪೋಸ್ಟ್ಗೆ ಕೆಲಸ ಹಾಕ್ತಾರೆ, ನೀವು ಹಾಕ್ತೀರಾ, ನೀವು ಇಂಟರ್ವ್ಯೂ ಮಾಡ್ತೀರಾ. ಇಂಟರ್ವ್ಯೂವಲ್ಲಿ ನೀವು ಚೆನ್ನಾಗಿ ಮಾಡಬೇಕಾ, ಅಥವಾ ನಾನು ಸುಮ್ಮನೆ ಹೋಗ್ತೀನಿ, ಕೊಟ್ಟರೆ ಕೊಡಲಿ, ಇಲ್ಲಾಂದರೆ ಇನ್ನೊಬ್ಬರು ಪಾಪ ಅವ್ರು ಸಿಗಲಿ ಅಂತ ಹೋಗ್ತೀವ? ನನಗೆ ಬೇಕು ಅಂತ ಹೋಗೋದು. ಇಲ್ಲಿ 1ನೇ ಮನೆ, 5ನೇ ಮನೆ, 9ನೇ ಮನೆಗೆ ಯಾರ್ಯಾರು ಉಂಗುರಗಳು ಹಾಕಿದ್ದೀರೋ ಬರ್ಬಾದಂತೂ ಗ್ಯಾರಂಟಿ ಬರ್ಬಾದ್. 1ನೇ ಮನೆ, 5ನೇ ಮನೆ, 9ನೇ ಮನೆ ಚೆಕ್ ಮಾಡ್ಕೊಳ್ಳಿ. ತುಂಬ ಜನ ದೇವಸ್ಥಾನದಲ್ಲಿರ್ತಕ್ಕಂಥ ಅರ್ಚಕರು, ಈ ಮೆಟ್ಲ್ ಕೆಳಗಡೆ ಇರ್ತಕ್ಕಂಥ ಕೆಲವರು ಅಸ್ಟ್ರಾಲಜರ್ಸು, ಲಾಡ್ಜ್ ರೂಮಲ್ಲಿರ್ತಕ್ಕಂಥ ಅಸ್ಟ್ರಾಲಜರ್ಸು, ಅವರು ನಮ್ಮ ಸೇರಿಬಿಟ್ಟಿದ್ದಾರೆ. ನಾವೆಲ್ಲ ಭಾಳ ಪ್ರೊಫೆಷ್ನಲ್ಲಾಗಿ ಮಾಡಿದ್ರೆ ಅಸ್ಟ್ರಾಲಜರ ಅಂದರೆ ಇನ್ನು ಮೇಲಿನ ಕೆಳಗಡೆ ನೋಡ್ತಾರೆ. ನಾವೆಷ್ಟು ಪ್ರೊಫೆಷ್ನಲ್ಲಾಗಿ ಮಾಡಿದ್ದೀವಿ ಅಂದರೆ ಒಂದು ಸ್ಕೂಲು ಕೂಡ ಇಷ್ಟು ಚೆನ್ನಾಗಿ ಮಾಡಲ್ಲ. ಇವತ್ತೇನು ತೋರಿಸ್ತಾ ಇದ್ದೀವಿ ಯಾವುದೋ ಇದ್ರದ್ದಲ್ಲ, ಫಂಕ್ಷನ್ದಲ್ಲ, ಮದುವೆದಲ್ಲ, ಎಲ್ಲ ಪುಸ್ತಕ ಇಟ್ಕೊಂಡಿದ್ದಾರೆ ಕೈಯಲ್ಲಿ. ಪ್ರತಿಯೊಬ್ಬರು ಪುಸ್ತಕ, ಪೆನ್ನು, ಪೇಪರ್ ಇಟ್ಕೊಂಡಿದ್ದಾರೆ. ಒಂದು ಸಂಸ್ಥೆ, ಒಂದು ವಿದ್ಯೆ. ಆಗಿನ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ಹೇಗೆ ನಾವು ಗುರುಕುಲ ಪದ್ಧತಿಯಲ್ಲಿ ಬರವಣಿಗೆ ಅಥವಾ ಇವತ್ತು ಸ್ಕೂಲ್ ಸಿಸ್ಟಮ್ ಏನಿದೆಯೋ ಅದನ್ನು ಮಾಡ್ತಿದ್ದೀವಿ. ಯಾವುದರಲ್ಲಿ? ಜ್ಯೋತಿಷ್ಯದಲ್ಲಿ. ಜ್ಯೋತಿಷ್ಯ ಅಂದರೆ ವಿಜ್ಞಾನ. ವಿಜ್ಞಾನದಲ್ಲಿ ಸ್ವಲ್ಪ ಮಟ್ಟಿಗೆ ನಮ್ಮ ಕರ್ಮ ಸೇರ್ಕೊಂಡಿದೆ. ಕರ್ಮ ವಿಜ್ಞಾನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ 1ನೇ ಮನೆ, 5ನೇ ಮನೆ, 9ನೇ ಮನೆ ಒನ್ ಆಫ್ ದಿ ವರ್ಸ್ಟ್. ಆದರೆ 1ನೇ ಮನೆ, 5ನೇ ಮನೆ, 9ನೇ ಮನೆ ಹಂಗಾರೆ ಪಾಸಿಟಿವೇ ಇಲ್ವಾ ಸರ್? ಎಸ್, ಪಾಸಿಟಿವ್ ಇದೆ. ಏನು ಅಂತಂದರೆ ಆರೋಗ್ಯಕ್ಕೆ ಮಾತ್ರ ಒನ್ ಆಫ್ ದಿ ಬೆಸ್ಟ್ ಹೌಸಸ್. ಭಾಳ ಹಿಂದಿನ ಕಾಲದಲ್ಲಿ ಜಾತಕ ನೋಡಿದ ತಕ್ಷಣ 1ನೇ ಮನೆ ಉಂಗುರ, 5ನೇ ಮನೆ ಉಂಗುರ, 9ನೇ ಮನೆ ಉಂಗುರ ಇದನ್ನು ಹಾಕ್ಸೋರು. ಯಾಕೆ ಅಂದರೆ ಅವನು ಹೆಚ್ಚಾಗಿ ತಾಮಸ ಕಡೆ ಹೋಗಬಾರ್ದು. ಇವತ್ತು ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ ಅರ್ಚಕರುಗಳು, ಯಾರ್ಯಾರು ಜ್ಯೋತಿಷ್ಯ ಹೇಳೋರೆಲ್ಲ ನಾನು ನೋಡಿದ್ದೀನಿ. ಯಾಕಂದ್ರೆ ತೊಗೊಂಬರ್ತಾರೆ, ಆ ಶೀಟ್ ತೊಗೊಂಬರ್ತಾರೆ ಇದನ್ನು ಹೇಳೋರೆ ಅಂತ, ಅಲ್ಲಿ ಅಡ್ರೆಸ್ಗಳು ಇರ್ತಾವಲ್ಲಿ. ಈ ದೇವಸ್ಥಾನದ ಇದು ಜ್ಯೋತಿಷ್ಯ ಇದು ಹೇಳ್ತೀವಿ, ಸಾಲಾವಳಿ, ಉಂಗುರಗಳು ಹೇಳ್ತಾರೆ, ಎಲ್ಲ ಹೇಳ್ತಾರೆ. ಎಲ್ಲ ನೋಡಿದಾಗ 1ನೇ ಮನೆ, 5ನೇ ಮನೆ, 9ನೇ ಮನೆ. ಈ 1ನೇ ಮನೆ, 5ನೇ ಮನೆ, 9ನೇ ಮನೆ ನೀವು ಬಿಟ್ಟು ಬಂದರೆ ಮಾತ್ರ ಯಾವ ಕಾರಣಕ್ಕೆ ಕೊಡ್ತಾ ಇದ್ದೀವಿ ಅಂತ. ಎಲ್ಲದಕ್ಕೂ ಒಳ್ಳೆಯದಾಗಲಿ, ಕೇಂದ್ರ, ತ್ರಿಕೋಣ, ಪೂರ್ವ ಪುಣ್ಯ, ಭಾಗ್ಯಸ್ಥಾನ, ಇದೆಲ್ಲ ತಪ್ಪೋದು. ಪೂರ್ವ ಪುಣ್ಯ ಅಂತ ಯಾವುದೂ ಇಲ್ಲ 5ನೇ ಮನೆಯಲ್ಲಿ. 5ನೇ ಮನೆಯಲ್ಲಿ ಯಾವುದು ಪೂರ್ವ ಪುಣ್ಯ ಅನ್ನೋ ಒಂದು ವರ್ಡೇ ಇಲ್ಲ. ಪೂರ್ವ ಪುಣ್ಯ ಏನು ಅಂತ ಹೇಳಿ ಇನ್ನೊಂದು ದಿವಸ ಹೇಳ್ತೀನಿ. ಸೊ ಜಾತಕದಲ್ಲಿ ನೀವು ಹಾಕ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅರಳು 2ನೇ ಮನೆ, 6ನೇ ಮನೆ, 7ನೇ ಮನೆ, 10ನೇ ಮನೆ, 11ನೇ ಮನೆ. ಇದರಲ್ಲಿ ದುಡ್ಡಿನ ಮನೆಯೂ ಸೇರಿದೆ, ಮದುವೆ ಮನೆಯೂ ಸೇರಿದೆ.